ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರು ಬದಲಾಯಿಸುವ ಮೂಲಕ ಕೇಂದ್ರ ಸರ್ಕಾರ ಇವತ್ತು ಈ ಯೋಜನೆಯನ್ನು ಬಂದ್ ಮಾಡಲಿಕ್ಕೆ ಮುಂದಾಗಿದೆ. ಇವತ್ತು 100 ದಿನ ಇದ್ದಿದ್ದ ಕೆಲಸ 125 ದಿನ ಕೊಡ್ತಾ ಅಂತ ಹೇಳುವ ಮೂಲಕ ಈ ಯೋಜನೆಯಲ್ಲಿ ಭಾಳಷ್ಟು ತಂತ್ರಗಾರಿಕೆ ಮಾಡಿದ್ದಾರೆ. ಅವರು ಕೆಲಸ ಮಾಡೋ ಸ್ಥಳದಲ್ಲಿ ಅವ್ರ ಫೇಸ್ ಅಲ್ಲೇ ಅವ್ರದ್ದು ಇದು ಮಾಡಬೇಕು, ವಿಡಿಯೋ ಮಾಡಬೇಕು, ಅದು ಡೈಲಿ ಮಾಡಬೇಕು, 2 ಟೈಮ್ ಮಾಡಬೇಕು. ಅಲ್ಲೇ ಇವತ್ತು ರೈತರು ಯಾವಾಗ ಕೆಲಸ ಕೊಡುವಂಥ ಅರ್ಜಿ ಕೊಡ್ತಾರೆ ಅವಾಗ ಕೊಡಬೇಕಂತ, ಹಂಗಿಲ್ಲ. ಕೂಲಿಕಾರರು ಯಾವಾಗ ಕೆಲಸ ಕೊಡುವಂತಾರೆ ಅವಾಗ ಇವರು ಕೆಲಸ ಕೊಡಬೇಕು. ಅದು ಬಿಟ್ಟು ರೈತರು ಹೇಳಿದಾಗ ಕೊಡ್ತೇವಂತ. ರೈತರಂತೂ ಎಷ್ಟೋ ಮಂದಿ ಈ ಕಾಯ್ದೆಗೆ ವಿರುದ್ಧ ಇರ್ತಾರೆ. ಹೀಗಾಗಿ ಹಿಂದೇನಿತ್ತು, ಕೂಲಿಕಾರ ಅರ್ಜಿ ಕೊಟ್ಟಾಗ 15 ದಿನದಾಗ ಕೆಲಸ ಕೊಡಬೇಕು, ಹೋಗಲಿಲ್ಲ ಅಂದ್ರೆ ನಿರುದ್ಯೋಗಿ ಭತ್ತ ಕೊಡ್ಬೇಕಂತಿತ್ತು. ಅಂದ್ರೆ ಅದು ತೆಗೆದು ಬಿಟ್ಟರಿ. ವರ್ಷನಾಗ 2 ತಿಂಗಳು ಅದು ಕ್ಲೋಸೇ ಇರ್ಬೇಕಂತ. ಅಂದರೆ ಒಂದೊಂದು ಕಡೆ ಒಂದೊಂದು ನಮೂನೆ ಇರ್ತದೆ. ಬೆಳೆ ಒಂದೊಂದು ಕಡೆ ಈಗ ಭತ್ತ ಬೆಳೆಯೋದು ಬೇರೆಯೇ, ನಾವು ತೊಗರಿ ಬೆಳೆಯೋರು ಬೇರೆಯೇ, ಜೋಳ ಬೆಳೆಯೋರು ಬೇರೆಯೇ, ಗೋಧಿ ಬೆಳೆಯೋರು, ಹೀಗೆಲ್ಲ ಒಂದೊಂದು ರಾಜ್ಯದಾಗ ಒಂದೊಂದು ನಮೂನೆ ಇರ್ತದೆ. ಆದರೆ ಇವತ್ತು ಇವರು ಅದೆಲ್ಲ ಬಿಟ್ಟು ಇಲ್ಲ ರೈತರು ಹೊಲ್ದಾಗ ಕೆಲಸ ಇಲ್ಲದಾಗ ಮಾತ್ರ ಮಾಡಬೇಕು. ಅದು ನಾವು ಒಪ್ತೀವಿ. ರೈತರು ಹೊಲ್ದಾಗ ಕೆಲಸ ಇಲ್ಲದಾಗೆ ನಾವು ಉದ್ಯೋಗ ಖಾತ್ರಿ ಯೋಜನೆ ನಡೆಸಂತೀವಿ. ರೈತರು ಹೊಲ್ದಾಗ ಕೆಲಸ ಇದ್ದಾಗ ನಮ್ಮ ಕೂಲಿಕಾರೆಲ್ಲ ರೈತರು ಹೊಲಿಕೆ ಹೋಗ್ತಾರೆ. ಇಲ್ಲಿ ಯಾರು ಇವ್ರ ಬಳಿ ಬರೋಲ್ಲ, ಕರೆದ್ರೂ ಬರೋಲ್ಲ. ಅದನ್ನು ನಾವು ಹೇಳ್ತೇವೆ. ಇವತ್ತು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸದ ದಿನಗಳು 200 ದಿನ ಮಾಡಬೇಕು. ಒಂದು ವರ್ಷನಾಗ ನಮ್ಮಲ್ಲಿ ಕೆಲಸ ಸಿಗೋದೇ ಒಂದು 2 ತಿಂಗಳು ಸಿಗ್ತದೆ. ಒಂದು ವರ್ಷನಾಗ 2 ತಿಂಗಳ ಕೆಲಸ ಸಿಗ್ತದೆ. ಅದಕ್ಕೆ 10 ತಿಂಗಳ ಕೆಲಸ ಬೇಕಾಗ್ತದೆ. ಅದಕ್ಕೆ ಕನಿಷ್ಠ 200 ದಿನ ಕೆಲಸ ಕೂಡಿ ಪ್ರತಿ ಕುಟುಂಬಕ್ಕೆ 700 ರೂಪಾಯಿ ಕೂಲಿ ಕೊಡ್ರಿ ಅಂತ ಹೋರಾಟ ಮೂಲಕ ಒತ್ತಾಯ ಮಾಡ್ತಿದ್ದೆವು. ಈ BJP ಸರ್ಕಾರ ತನ್ನಂಥ ಇದೇನು ವಿಧಿ ಗ್ರಾಮ್ಜಿ ಏನು ತಂದ ಹೊಸ ಕಾನೂನು ಅದು ರದ್ದು ಮಾಡಬೇಕು. ಮೊದಲಿನಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಇಡಬೇಕು. ಯಾಕಂದರೆ ಹಿಂದೆ 2004-5ರಲ್ಲಿ ಇವತ್ತು ನಮ್ಮ CPM ಪಕ್ಷ ಇವತ್ತು ಸರ್ಕಾರದಾಗ ಇದ್ದು ಎಲ್ಲ ಎಡಪಂಥಿಯವರು ಒತ್ತಡ ಮಾಡಿ ಮನಮೋಹನ್ ಸಿಂಗ್ ಸರ್ಕಾರ ಮೇಲೆ ಒತ್ತಡ ತಂದು ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಇಡೀ ದೇಶದಲ್ಲಿ ಜಾರಿ ಮಾಡಬೇಕಂತ ಪಕ್ಷ ಹಿಡಿದಾಗ ಆಗಿನ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಇದು ಜಾರಿ ಮಾಡ್ಯದ. ಈ ಜಾರಿ ಮಾಡಿದ್ದು ಇಲ್ಲಿವರೆಗೆ ಬಂದದ. ಆದರೆ 20 ವರ್ಷ ಆದ್ರೂ ಕೂಡ ಅದು ಇನ್ನೂ ಸರಿಯಾಗಿ ಜಾರಿನೇ ಆಗ್ತಾಯಿಲ್ಲ. ಆದರೆ ಇವ್ರು ಹೊಸ ಕಾನೂನು ತಂದು ಅದಿಷ್ಟು ಆಗ್ಬಿಡ್ಬೇಡ್ದಂತ. ಪ್ರತಿ ವರ್ಷವೂ ಕೂಡ 100 ಕೋಟಿ ಬಜೆಟ್ನು ಕಡಿಮೆ ಮಾಡ್ತಾಯಿದ್ದಾರೆ. ಇದ್ದ ಬಜೆಟ್ ಕೂಲಿ ಮಾಡೋರಿಗೆ ಕೆಲಸ ಕೊಡ್ತಾಯಿಲ್ಲ. ಅವ್ರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಅನುವು ಮಾಡಿ ಕೊಟ್ಟಂಗೆ ಭ್ರಷ್ಟಾಚಾರಕ್ಕೆ ನೀವು ಕೆಲಸನೇ ನಡೆಸಬೇಡ್ರಿ ಅಂತ. ಅದಕ್ಕೆ ಈ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕಂತ ಇವತ್ತು ನಮ್ಮದು CPM ಪಕ್ಷ ಇಡೀ ದೇಶವ್ಯಾಪ್ತಿ ಚಳವಳಿ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಈ ಹೊಸ ಕಾಯ್ದೆ ರದ್ದು ಮಾಡಬೇಕು. 700 ದಿನ 700 ರೂಪಾಯಿ ಕೂಲಿ, 200 ದಿನ ಕೆಲಸ ಕೊಡ್ಲಿಕ್ಕೆ ಒಪ್ಪಂದ ಆಗಬೇಕು. 125 ದಿನವೂ ಬೇಡ. ಹೊಸ ಕಾಯ್ದೆ ಹೊಸದು ಮಾಡೋದು ಬೇಡ. ಮನ್ರೇಗಲ್ಲಿಂದ ಭಾಳಷ್ಟು ಹಳ್ಳಿಗಳು, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗ್ಯದ. ಮುನ್ನೂ ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ಈ ಯೋಜನೆ ಸಮರ್ಪಕವಾಗಿ ಜಾರಿ ಮಾಡೋ ಪ್ರಯತ್ನ ಮಾಡಬೇಕು. ಹೆಸರು ಬದಲಾಯಿಸಿ ಇದನ್ನು ನಾಶ ಮಾಡಬಾರ್ದಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಇವತ್ತು ರಾಷ್ಟ್ರವ್ಯಾಪ್ತಿ CPM ಪಕ್ಷ ಈ ಒಂದು ಚಳವಳಿ ಮಾಡ್ಲಿಕ್ಕೆ ಎಲ್ಲ ಕಡೆ ಮಾಡ್ತಾಯಿದ್ವಿ. ಓಕೆ.